ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಆಗ್ತಾರೆ. ಜಾಲಿವುಡ್ ಬೀಗ ಓಪನ್ ಆದ್ರೆ ಮತ್ತೆ ಬಿಗ್ ಬಾಸ್ ಶುರುವಾಗಲಿದೆ. ಸದ್ಯ ಸ್ಪರ್ಧಿಗಳು ಈಗಲ್ಟನ್ ರೆಸಾರ್ಟ್ ನಲ್ಲಿದ್ದಾರೆ. ಬೀಗ ಓಪನ್ ಆಗ್ತಿದ್ದಂತೆ ಮತ್ತೆ ಬಿಗ್ ಬಾಸ್ ಮನೆಗೆ ವಾಪಸ್ ಆಗಲಿದ್ದಾರೆ. ಈಗಾಗಲೇ 17 ಜನ ಸ್ಪರ್ಧಾಳುಗಳನ್ನ ಈಗಲ್ಟನ್ ರೆಸಾರ್ಟ್ ನಲ್ಲಿ ಇಡಲಾಗಿದೆ. ಮೊಬೈಲ್, ಟಿವಿ ಯಾವುದೇ ಸಂಪರ್ಕಕ್ಕೆ ಸಿಗದೇ ಇರೋ ರೀತಿಯಲ್ಲಿ ಅವರನ್ನ ಇರಿಸಲಾಗಿದೆ. ಈಗ ಇದೇ ಜಾಲಿವುಡ್ ಸ್ಟುಡಿಯೋ ಓಪನ್ ಆದ್ರೆ ಆ ಎಲ್ಲ ಸ್ಪರ್ಧಿಗಳನ್ನ ಮತ್ತೆ ಜಾಲಿವುಡ್ ಸ್ಟುಡಿಯೋಗೆ ಕರೆತರುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸ್ಪರ್ಧಿಗಳು ಮತ್ತೆ ವಾಪಸ್ ಆಗುವಂತಹ ಸಾಧ್ಯತೆ ಇದೆ. ಜಾಲಿವುಡ್ ಬೇಗ ಓಪನ್ ಆದ್ರೆ ಮತ್ತೆ ಬಿಗ್ ಬಾಸ್ ಶುರುವಾಗಲಿದೆ. ಈಗಲ್ಟನ್ ರೆಸಾರ್ಟ್ನಲ್ಲಿ ಸ್ಪರ್ಧಾಳುಗಳಿದ್ದಾರೆ. 17 ಜನ ಸ್ಪರ್ಧಿಗಳು. ಅವರನ್ನ ಗೌಪ್ಯವಾಗಿ ಇರಿಸಲಾಗಿದೆ. ಸದ್ಯ ಈಗ ಅವ್ರನ್ನ ವಾಪಸ್ ಕರೆತರುವಂತಹ ಸಾಧ್ಯತೆ ಇದೆ. ಬೀಗ ಓಪನ್ ಆಗ್ತಿದ್ದಂತೆ ಮತ್ತೆ ಬಿಗ್ ಬಾಸ್ ಮನೆಗೆ ಕಾಲಿಡಲಿದ್ದಾರೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಪ್ಪ, ಒಂದು ಕಡೆಯಲ್ಲಿ ನಾಳೆ ವಿಚಾರಣೆ ನಡೀತಾ ಇರುವಂತದ್ದು ಈ ಒಂದು ಈಗಲ್ಟನ್ ರೆಸಾರ್ಟ್ ನಲ್ಲಿ ಈಗ ಸ್ಪರ್ಧಾಳುಗಳನ್ನ, ಬಿಗ್ ಬಾಸ್ ಸ್ಪರ್ಧಾಳುಗಳನ್ನ ಇರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಾಲಿವುಡ್ ಸ್ಟುಡಿಯೋಸ್ ಅನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಕೊಳಚೆ ನೀರನ್ನ ಸಂಸ್ಕರಿಸದೆ ಮೋರಿಗೆ ಬಿಡ್ತಿದ್ದಾರೆ, ಈ ಮೂಲಕವಾಗಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ರಾಮನಗರ ಜಿಲ್ಲಾಡಳಿತ ಬಿಡದಿ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಜಾಲಿವುಡ್ ಸ್ಟುಡಿಯೋವನ್ನ ಸೀಲ್ ಮಾಡಿತ್ತು. ಈ ಜಾಲಿವುಡ್ ಸ್ಟುಡಿಯೋದ ಒಳಗಡೆ ಬಿಗ್ ಬಾಸ್ ಸೆಟ್ ಕೂಡ ಇತ್ತು. ಅಲ್ಲಿ 17 ಜನ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಇದ್ರು. ಯಾವಾಗ ಜಾಲಿವುಡ್ ಸ್ಟುಡಿಯೋಗೆ ಮಂಗಳವಾರ ಬೀಗ ಬಿತ್ತು, ಅದಾದ ನಂತರದಲ್ಲಿ ಎಲ್ಲರೂ ಕೂಡ ಖಾಸಗಿ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ರು. ಈಗ ಸದ್ಯಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ DCM DK ಶಿವಕುಮಾರ್ ಅವರು ಈ ಜಾಲಿವುಡ್ ಸ್ಟುಡಿಯೋ ಏನಿದೆ ಅದನ್ನ ಓಪನ್ ಮಾಡೋದಕ್ಕೆ ಅನುಮತಿಯನ್ನ ಕೂಡ ಕೊಟ್ಟಿರುವಂತದ್ದು. ಅನುಮತಿ ಕೊಟ್ಟಿದ್ರು ಕೂಡ ಇನ್ನು ಯಾವುದೇ ರೀತಿಯಾದಂತಹ ರಾಮನಗರ ಜಿಲ್ಲಾಡಳಿತದ ಅಧಿಕಾರಿ ಸಿಬ್ಬಂದಿಗಳು ಜಾಲಿವುಡ್ ಸ್ಟುಡಿಯೋ ಬಳಿ ಬಂದಿಲ್ಲ. ಅಲ್ಲಿ ಗಮನಿಸಬಹುದು, ಜಾಲಿವುಡ್ ಸ್ಟುಡಿಯೋಗೆ ಹಾಕಿದಂತಹ ಬೀಗ ಏನಿದೆ, ಬೀಗದ ಮೇಲೆ ಒಂದು ಬಿಳಿ ಬಟ್ಟೆನ ಕಟ್ಟಿ ಬಿಳಿ ಬಟ್ಟೆ ಮೇಲೆ ಒಂದು ಸೀಲ್ ಅನ್ನ ಹಾಕಿದ್ರು. ಆದ್ರೆ ಅದನ್ನ ತೆರವು ಮಾಡುವಂತ ಕೆಲಸವನ್ನ ಇದುವರೆಗೂ ಕೂಡ ಮಾಡಿಲ್ಲ. ತಡರಾತ್ರಿಯಲ್ಲಿ ಬಂದು ಜಾಲಿವುಡ್ ಸ್ಟುಡಿಯೋವನ್ನ ಓಪನ್ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಜಾಲಿವುಡ್ ಸ್ಟುಡಿಯೋ ಓಪನ್ ಆದ್ರೆ ಇಲ್ಲಿಗೆ ಕಟ್ ಮಾಡಿದಂತಹ ವಿದ್ಯುತ್ ಸಂಪರ್ಕ ಆಗಿರಬಹುದು, ಜೊತೆಗೆ ಬೇರೆ ಬೇರೆ ಸವಲತ್ತುಗಳಾಗಿರ್ಬೋದು, ಎಲ್ಲವನ್ನ ಕೂಡ ಮತ್ತೆ ಒದಗಿಸುವಂತ ಕೆಲಸವನ್ನ ಮಾಡ್ತಾರೆ. ಇದಾದ ಬಳಿಕವಾಗಿ ಖಾಸಗಿ ರೆಸಾರ್ಟ್ ಅಲ್ಲಿರುವಂತಹ ಬಿಗ್ ಬಾಸ್ ನ 17 ಜನ ಸ್ಪರ್ಧಿಗಳು ಕೂಡ ಇದೇ ಜಾಲಿವುಡ್ ಸ್ಟುಡಿಯೋದಲ್ಲಿರುವಂತಹ ಬಿಗ್ ಬಾಸ್ ಮನೆಗೆ ಶಿಫ್ಟ್ ಆಗ್ತಾರೆ. ಅದಾದ ನಂತರದಲ್ಲಿ ಎಂದಿನಂತೆ ಬಿಗ್ ಬಾಸ್ ಕಾರ್ಯಕ್ರಮಗಳು ಕೂಡ ನಡೆಯುವಂತದ್ದು. ಆದ್ರೆ 12 ಗಂಟೆ ಕಳೆದ್ರೂ ಕೂಡ, ಅನುಮತಿ ಸಿಕ್ಕಿದ್ರು ಕೂಡ ಇದುವರೆಗೂ ಕೂಡ ಜಿಲ್ಲಾಡಳಿತ ಆಗಿರಬಹುದು, ಜೊತೆಗೆ ಸ್ಥಳೀಯ ಪೊಲೀಸರಾಗಿರ್ಬೋದು ಈ ಜಾಲಿವುಡ್ ಸ್ಟುಡಿಯೋದ ಮುಂಭಾಗದಲ್ಲಿ ಇಲ್ಲ. ಹಾಗಾಗಿ ನಾವು ಕೂಡ ವೇಟ್ ಮಾಡ್ತಿದ್ದೀವಿ ಎಷ್ಟೊತ್ತಿಗೆ ಬರ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರ ಜಿಲ್ಲಾಡಳಿತ ಅಧಿಕಾರಿ ಸಿಬ್ಬಂದಿಗಳಾಗಿರ್ಬೋದು, ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಬರ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅವರು ಬಂದು ಜಾಲಿವುಡ್ ಸ್ಟುಡಿಯೋಗೆ ಹಾಕಿದಂತಹ ಬೀಗವನ್ನ ಓಪನ್ ಮಾಡಿದ ನಂತರದಲ್ಲಿ ಈಗಲ್ಟನ್ ರೆಸಾರ್ಟ್ ಇಂದ ರಾತ್ರೋರಾತ್ರಿ ಎಲ್ಲಾ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ನಿತಿನ್.